ನಮಸ್ಕಾರ ಸ್ನೇಹಿತರೆ, ಇದು 2 ಎಕರೆ 4 ಕುಂಟೆ, ಸುತ್ತ ಫೆನ್ಸಿಂಗ್ ಆಗಿದೆ. ಒಂದು ಬೋರ್ವೆಲ್ ಇದೆ ನೋಡಿ. ಇದು ಮನೆ, ಒಂದು 3 ಚದರಕ್ಕೆ ಸೀಟಿನ ಮನೆ ಮಾಡವ್ರೆ ನೋಡಿ. ಈ ಥರ ತೆಂಗು ನಿಮಗೆ ಸುಮಾರು 120 ತೆಂಗು ಬರ್ಬೋದು 2 ಎಕರೆ 4 ಕುಂಟೆಯಿಂದ. ರೆಡ್ ಸಾಯಿಲು ಸುತ್ತ ನಿಮಗೆ ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. ಜಾಲ ಫೆನ್ಸಿಂಗು ಈ ಥರದ್ದು. ತೆಂಗು ನೋಡಿ ಹಿಂಗಿದ್ದಾವೆ. ಸಾಯಿಲ್ ಮುಂದೆ ಈ ಥರ ರೆಡ್ ಸಾಯಿಲು. ವಿಲೇಜಿಂದ ಒಂದು 200 ಮೀಟ್ರ್ ದೂರದಲ್ಲಿದೆ ತೋಟ. ಮಳವಳ್ಳಿಯಿಂದ ನಿಮಗೆ ಒಂದು 22-23 ಕಿಲೋಮೀಟ್ರ್ ಆಗುತ್ತೆ. ಇದು 4 ಎಕರೆ, ಇದರಲ್ಲಿ 2 ಎಕರೆ ಕೊಡ್ತಾರೆ. ಈಗ ಸ್ಟಾರ್ಟಿಂಗೇ ಕೊಡ್ತಾರೆ ನೋಡಿ, ಆ ಕಡೆ ಕಾಣಿಸ್ತಿಲ್ಲ ಅಲ್ಲಿವರೆಗೂ ಸುತ್ತ ಬಾಕ್ಸ್ ಸ್ಕ್ವೇರ್ ಆಗಿದೆ. 1 ಎಕರೆ 3.5 ಕುಂಟೆ ಒಂದು ಆಟಿಸಿ, 1 ಎಕರೆ 1 ಕುಂಟೆ ಒಂದು ಆಟಿಸಿ, ಒಟ್ಟು 2 ಎಕರೆ 5 ಕುಂಟೆ ಇರೋಂಥ ಜಾಗ ಇದು. ಸುತ್ತ ಫೆನ್ಸಿಂಗ್ ಆಗಿದೆ. ಡಾಂಬರ್ ರೋಡಿಂದ ಒಂದು 200 ಮೀಟ್ರ್ ಆಗುತ್ತೆ, 200-300 ಮೀಟ್ರ್ ಆಗುತ್ತೆ. ವಿಲೇಜ್ ಅಲ್ಲೇ ಪಕ್ಕದಲ್ಲಿದೆ ನಿಯರು. ಒಂದು ಆಕಾಶ ರಸ್ತೆ ಇದೆ ಇದಕ್ಕೆ, 300 ಮೀಟ್ರು. ಮತ್ತು ಅಲ್ಲಿವರೆಗೂ ಬರ್ಬೋದು. 2 ಎಕರೆ ಎಲ್ಲ ಬಸ್ ತೆಗಿತ್ತು, ಪೋಡಿ ಗಿಡಿ ಎಲ್ಲ ಆಗಿದೆ. ಒಟ್ಟು 3 ಆಟಿಸಿ ಅದರಲ್ಲಿ 2 ಆಟಿಸಿ ಕೊಡ್ತಾರೆ. 1 ಎಕರೆ 3 ಕುಂಟೆ, 1 ಎಕರೆ 1 ಕುಂಟೆದು. 2 ಎಕರೆ ಅವ್ರು ಮಡಿಕತ್ತಾರೆ ಆ ಕಡೆ ಲಾಸ್ಟ್ಗೆ. ಸೂಪರ್ ಇದೆ ಜಾಗ ನೋಡಿ. ನಾನು ನಿಮ್ಮ ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 122 ಕಿಲೋಮೀಟ್ರು, ಮಳವಳ್ಳಿಯಿಂದ 22 ಕಿಲೋಮೀಟ್ರು. ಬೆಂಗಳೂರು ಟು ಟಿ ನರಸೀಪುರ ರಸ್ತೆಯಿಂದ ಒಂದು 200 ಮೀಟ್ರ್, 300 ಒಂದು ಅರ್ಧ ಕಿಲೋಮೀಟ್ರಲ್ಲಿದೆ. ನಿಮಗೆ ಇಲ್ಲಿಗೆ ಬಸ್ಸು ಡೈರೆಕ್ಟ್ ಬಸ್ ಇದೆ ಬೆಂಗಳೂರಿಂದ. ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 10:00ವರೆಗೂ ಬಸ್ ಇದೆ ಇಲ್ಲಿ. ಬೆಂಗಳೂರಿಂದನೇ ಬಂದು ಡೈರೆಕ್ಟ್ ಇಳಿಬೋದು. ಈ ತೋಟದ ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ವಿಲೇಜ್ಗೆ, ಅಲ್ಲಿಂದ ಬೇಕಾದ್ರೆ ನಡ್ಕೊ ಬರ್ಬೋದು. ಸೂಪರ್ ಆಗಿದೆ ಜಾಗ. ರೆಡ್ ಸಾಯಿಲು.